ಮಾಡುವಂಥದ್ದು. ಯಾರು ಅಭ್ಯರ್ಥಿ ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಜೆಡಿಎಸ್ನವರು ನಮ್ಮ ಜೊತೆ ಅಲೈನ್ಸ್ ಮಾಡಿಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅಲೈನ್ಸ್ ಮೂಲಕ ನಾವು ಗೆದ್ದು ಬಂದಿದ್ದೇವೆ. ಚನ್ನಪಟ್ಟಣದಲ್ಲಿ ಬಿಜೆಪಿ ಅಥವಾ ಜೆಡಿಎಸ್ ಪಕ್ಷದವರು ಯಾರು ನಿಲ್ಲುತ್ತಾರೋ ಎಂಬುದರ ಬಗ್ಗೆ ಅಲೈನ್ಸ್ ತೀರ್ಮಾನ ಇದೆ. ಅದನ್ನು ನಮ್ಮ ವರಿಷ್ಠರು ನಿರ್ಧಾರ ಮಾಡುತ್ತಾರೆ. ಈ ಎಲ್ಲ ಚರ್ಚೆಗಳು ನಡೆಯುವಂಥದ್ದು ಹೈಕಮಾಂಡ್ನಲ್ಲಿ. ಹೊರಗಡೆ ಹಾಗೆ ಸುಮ್ಮನೆ ಚರ್ಚೆಗಳು ನಡೆಯುತ್ತವೆ. ಕೊನೆಯದಾಗಿ ತೀರ್ಮಾನ ಆಗುವುದು ಹೈಕಮಾಂಡ್ನಲ್ಲಿ ಎಂದು ಗದಗ ನಗರದಲ್ಲಿ ಮಾಜಿ ಸಿಎಂ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದರು. ಮಾಡುವಂಥದ್ದು. ಈಗ ಜೆಡಿಎಸ್ನವರು ನಮ್ಮ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದಾರೆ ಮತ್ತು ಅಲೈನ್ಸ್ನಲ್ಲಿ ನಾವು ಮೊನ್ನೆ ಚುನಾವಣೆಯನ್ನು ಅಲೈನ್ಸ್ ಮಾಡಿಕೊಂಡು ಗೆದ್ದು ಬಂದ್ವಿ ನಾವು ಭಾಳಷ್ಟು ಸೀಟ್ಗಳಲ್ಲಿ. ಹೀಗಾಗಿ ಈಗ ಚನ್ನಪಟ್ಟಣದಲ್ಲಿ ಅದು ಯಾರು ಜೆ ಡಿ ಎಸ್ ನಿಲ್ತಾರೋ ಬಿ ಜೆ ಪಿ ನಿಲ್ತಾರೋ ಅಲೈನ್ಸ್ ಇದೆ, ಅದು ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಇದೆಲ್ಲ ಚರ್ಚೆ ನಡೆಯುವಂಥದ್ದು ಅಲ್ಲಿ. ಇಲ್ಲಿ ಹೊರಗಡೆ ಸುಮ್ಮನೆ ಹಾಗೆ ನಡೀತಾ ಇದೆ ಚರ್ಚೆ. ಕೊನೆಗೆ ತೀರ್ಮಾನ ಆಗೋದು ಅಲ್ಲಿ.